ನಮಸ್ಕಾರ. ಕೆಎಸ್ಎನ್ ಕನ್ನಡ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶತಮಾನದ ಬಳಿಕ ನಡೆಯುವ ಕಾಸರಗೋಡು ತಳಂಗರೆ ಬಾಂದುಕುಡಿ ಕುಟುಂಬದ ದೈವಕೋಲ ಮಹೋತ್ಸವದ ಮುನ್ನುಡಿ. ನೆಲ್ಲಿಗುಂಜೆಯ ಕುಟುಂಬ ಸದಸ್ಯನ ಹೊಲದಲ್ಲಿ ಬೆಳೆದ ಭತ್ತದ ಕೊಯ್ಲು ಉತ್ಸವ. ಸಚಿವ ಚಂದ್ರಶೇಖರನ್ ಚಾಲನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಸ್ಕೃತ ಅಕಾಡೆಮಿಕ್ ಕೌನ್ಸಿಲ್ ವತಿಯಿಂದ 19ರಂದು ನಡೆಯಲಿದೆ ರಾಷ್ಟ್ರೀಯ ವಿಚಾರ ಸಂಕಿರಣ. ಸಚಿವರಿಂದ ಉದ್ಘಾಟನೆ. ಸುದ್ದಿಗೋಷ್ಠಿಯಲ್ಲಿ ಆಯೋಜಕರಿಂದ ಸ್ಪಷ್ಟನೆ. ಮಂಜೇಶ್ವರದಲ್ಲಿ ಬಾವಿ ತೋಡಲು ನಾಗರಿಕರ ಅಡ್ಡಿ. ಬಂದರಿಗಾಗಿ ಮುಸೋಡಿ ಹದೀಕದಲ್ಲಿ ನಿರ್ಮಿಸುವ ಬಾವಿಗೆ ತಡೆ. ತಗ್ಗು ಪ್ರದೇಶದಲ್ಲಿ ಬಾವಿ ತೋಡುವುದರಿಂದ ಬೇಸಿಗೆಯಲ್ಲಿ ನೀರಿಗೆ ಕ್ಷಾಮ ಉಂಟಾಗುವ ಸಾಧ್ಯತೆ ಕಾರಣ. ಕಾಂಜಂಗಾಡಿನ ನೆಹರು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಪುಷ್ಪಜರ ಮನೆಗೆ ಬಾಂಬೆಸ್ತ. ಆರೋಪಿಗಳ ಬಂಧನಕ್ಕೆ ಒತ್ತಾಯ. ಕೇರಳ ರಾಜ್ಯ ಪಿಂಚಣಿದಾರರ ಅಸೋಸಿಯೇಷನ್ನಿಂದ ಪೊಲೀಸ್ ಠಾಣೆಗೆ ಪ್ರತಿಭಟನಾ ಮೆರವಣಿಗೆ. ಕಾಸರಗೋಡು ಅಡ್ಕತಬೈಲಿನ 25 ಎಕರೆ ಗದ್ದೆಗಳಲ್ಲಿ ಬೆಳೆದ ಭತ್ತ ಕೃಷಿ. 100ರಷ್ಟು ಇಕೋ ಕ್ಲಬ್ ಸದಸ್ಯರಿಂದ ನಡೆಯಿತು ಕೊಯ್ಲು ಉತ್ಸವ. ಕೃಷಿ ಇಲಾಖೆಯ ಮೇಲ್ನೋಟದಲ್ಲಿ ನಡೆದ ಭತ್ತ ಕೃಷಿ ಶಾಲಾ ವಿದ್ಯಾರ್ಥಿಗಳ ಸಹಿತ ಜನರಿಗೆ ಹೊಸ ಅನುಭೂತಿ. ಕಾಸರಗೋಡು ಬಾಲಭವನ ಶಾಲೆಗೆ 25 ವರ್ಷ. 19ರಂದು ನಡೆಯುವುದು ರಜತ ಮಹೋತ್ಸವ ಸಮಾರಂಭ. ಶಾಸಕ ಎನ್ ಎನ್ ನೆಲ್ಲಿಕುಂದು ಉದ್ಘಾಟನೆ. ಇದೀಗ ವಾರ್ತೆಗಳು ವಿವರವಾಗಿ. ಶತಮಾನದ ಬಳಿಕ ಕಾಸರಗೋಡು ತಳಂಗರೆ ಕಾನಕೋಡಿನ ಬಾಂದುಕುಡಿ ಕುಟುಂಬದ ವಯನಾಟು ಕುಲವನ್ ದೈವಕೋಲ ಮಹೋತ್ಸವವು ಏಪ್ರಿಲ್ 27ರಿಂದ 30ರವರೆಗೆ ನಡೆಯುವುದು. ಇದರ ಪೂರ್ವಭಾವಿಯಾಗಿ ಕುಟುಂಬದ ಸದಸ್ಯನ ಹೊಲದಲ್ಲಿ ಬೆಳೆದ ಭತ್ತದ ಕೊಯ್ಲು ಉತ್ಸವ ಸಂಭ್ರಮದಿಂದ ನಡೆಯಿತು. ನೆಲ್ಲಿಗುಂಜೆಯಲ್ಲಿ ನಡೆದ ಉತ್ಸವಕ್ಕೆ ಸಚಿವ ಚಂದ್ರಶೇಖರನ್ ಚಾಲನೆ ಇತ್ತರು. ಕೊಯ್ಲು ಉತ್ಸವಕ್ಕೆ ಚಾಲನೆ ನೀಡಿದ ಸಚಿವ ಚಂದ್ರಶೇಖರನ್ ಸಾಂಪ್ರದಾಯಿಕ ದೈವಕೋಲಗಳಿಗೆ ನಡೆಯಲಿರುವ ವಿಧಿವಿಧಾನಗಳ ಪೈಕಿ ಈ ಕೊಯ್ಲು ഉത്സവವು ಹೆಚ್ಚಿನ മഹത്വವನ್ನು പಡೆದುಕೊಂಡಿದೆ ಎಂದು അഭിപ്രായപ്പെട്ടു. നമ്മുടെ എല്ലാവരുടെയും കൂട്ടായ്മ, നാടിൻ്റെ ആകെ കൂട്ടായ്മയായിട്ടാണ് ഇത്തരം ഉത്സവങ്ങളൊക്കെ തികഞ്ഞും മതേതരമായ സ്വഭാവത്തോടു കൂടി എല്ലാ വിഭാഗത്തെയും ഉൾക്കൊള്ളുന്ന വലിയ ചടങ്ങുകളായിട്ടാണ് നമ്മൾ ഈ പരിപാടികളൊക്കെ നടത്തുന്നത്. നമ്മുടെ കുടുംബാംഗങ്ങൾക്ക്, ബന്ധുക്കൾക്ക്, വേണ്ടപ്പെട്ടവർക്ക്, നാട്ടുകാർക്ക്, സുഹൃത്തുക്കൾക്ക് എല്ലാവർക്കും ഒന്നിച്ചു ചേരാൻ കഴിയുന്ന ഒരു വലിയ മഹോത്സവമായി ഇത് മാറും എന്നുള്ളതിൽ യാതൊരു സംശയവുമില്ല. ಬಾಂದುಕುಡಿ ಮನೆತನದ ವಯನಾಟು ಕುಲವನ್ ದೈವಕೋಲ ಸಮಿತಿ ಅಧ್ಯಕ್ಷ ರಾಜನ್ ಪೆರಿಯ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಸಂಚಾಲಕ ಎನ್ ಸತೀಶ್, ಕುಟುಂಬ ಸಮಿತಿ ಅಧ್ಯಕ್ಷ ಕೆಎನ್ ರಾಜೇಂದ್ರನ್, ಬಾಂದುಕುಡಿ ಕುಟುಂಬದ ಹಿರಿಯ ವ್ಯಕ್ತಿ ಕಾರ್ನವರ್ ನಾರಾಯಣ ಕಾನಕೋಡು, ಶ್ರೀ ಭಗವತಿ ಸೇವಾ ಸಂಘದ ಅಧ್ಯಕ್ಷ ಕೃಷ್ಣ ಕೂಡ್ಲು ಮೊದಲಾದವರು ಭಾಗವಹಿಸಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೇರಳ ಸರ್ಕಾರದ ಸಂಸ್ಕೃತ ಅಕಾಡೆಮಿ ಕೌನ್ಸಿಲ್ ವತಿಯಿಂದ ಸಂಸ್ಕೃತ ರಾಷ್ಟ್ರೀಯ ವಿಚಾರ ಸಂಕಿರಣ ಜನವರಿ 19ರಂದು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯುವುದು. ಕಾರ್ಯಕ್ರಮಕ್ಕೆ ರಾಜ್ಯ ಕಂದಾಯ ಸಚಿವ ಚಂದ್ರಶೇಖರನ್ ಚಾಲನೆ ನೀಡುವರೆಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕರು ತಿಳಿಸಿದ್ದಾರೆ. 2018-19ನೇ ವರ್ಷದ ರಾಷ್ಟ್ರೀಯ ವಿಚಾರ ಸಂಕಿರಣ ಈ ಬಾರಿ ಕಾಸರಗೋಡಿನಲ್ಲಿ ನಡೆಯುತ್ತಿದೆ. ಸಂಸ್ಕೃತ ಭಾಷೆಯ ಕುರಿತು ಪ್ರಚಾರ ಕೈಗೊಳ್ಳುವುದು, ಸಂಸ್ಕೃತ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಇತ್ಯಾದಿಗಳನ್ನು ನಡೆಸುತ್ತಿರುವ ಶಿಕ್ಷಕರ ಸಂಘಟನೆಯಾದ ಸಂಸ್ಕೃತ ಅಕಾಡೆಮಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಕಾರ್ಯಾಚರಿಸುತ್ತಿದೆ. ರಾಷ್ಟ್ರೀಯ ಸಂಸ್ಕೃತ ವಿಚಾರ ಸಂಕಿರಣದಲ್ಲಿ ಶಾಸಕ ಎನ್ ಎನ್ ನೆಲ್ಲಿಕುಂದು ಅಧ್ಯಕ್ಷತೆ ವಹಿಸುವರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುವರೆಂದು ಆಯೋಜಕರು ತಿಳಿಸಿದ್ದಾರೆ. സംസ്കൃത ഭാഷയിലുള്ള ദേശീയ സെമിനാറാണ് 19-ാം തീയതി നമ്മൾ കാസർഗോഡ് ജില്ലയിൽ വെച്ചിട്ട് നടത്തപ്പെടുന്നത്. കേരളത്തിന് പുറത്തുള്ള യൂണിവേഴ്സിറ്റികളിൽ നിന്നുള്ള വിദഗ്ധർ ഉൾപ്പെടെയുള്ള നമ്മുടെ കേരളത്തിലുള്ള സംസ്കൃത സർവകലാശാലയുടെ പയ്യന്നൂർ പ്രാദേശിക കേന്ദ്രത്തിലെ പ്രൊഫസർ ഉൾപ്പെടെയുള്ള വിദഗ്ധരാണ് സെമിനാർ പറഞ്ഞ് അവതരിപ്പിക്കുന്നത്. രാവിലെ 10:30 മണിക്ക് നമ്മുടെ മുഖ്യമന്ത്രി ഉദ്ഘാടനം ചെയ്തതോടുകൂടിയാണ് സെമിനാർ ആരംഭിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಸಂಸ್ಕೃತ ಅಕಾಡೆಮಿ ಕೌನ್ಸಿಲ್ನ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಸುನೀಲ್ ಕುಮಾರ್ ಕೋರತ್, ಸ್ವಾಗತ ಸಮಿತಿ ಉಪಾಧ್ಯಕ್ಷ PN ಮಧುಸೂದನನ್, ಹರಿಕುಮಾರ್, ನೀಲಮನ ಶಂಕರ ಭಾಗವಹಿಸಿದ್ದರು. ಮಂಜೇಶ್ವರದ ಹಾರ್ಬರಿಗಾಗಿ ಮುಸೋಡಿಯ ಹದೀಕದಲ್ಲಿ ಬಾವಿ ತೋಡಲು ಊರವರು ತಡೆಯೊಡ್ಡಿದ್ದಾರೆ. ಬೇಸಿಗೆಯಲ್ಲಿ ನೀರು ಬತ್ತುತ್ತಿರುವುದರಿಂದ ತಗ್ಗಾದ ಈ ಪ್ರದೇಶದಲ್ಲಿ ಬಾವಿ ತೋಡುವುದು ಸರಿಯಲ್ಲವೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮಂಗಲ್ಪಾಡಿಯ ಮುಸೋಡಿ ಹದೀಕ ರಸ್ತೆ ಬಳಿ ಬಾವಿಯನ್ನು ತೋಡಲು ಕಾಮಗಾರಿಗಾಗಿ ಆಗಮಿಸಿದವರಿಗೆ ಊರವರು ತಡೆಯೊಡ್ಡಿದ ಪ್ರಸಂಗ ನಡೆದಿದೆ.
ಗ್ರಾಮ ಪಂಚಾಯತಿನ 1ನೇ ವಾರ್ಡಿನಲ್ಲಿ ಬರುವ ಈ ಪ್ರದೇಶದಲ್ಲಿ ಮಂಜೇಶ್ವರದ ಹಾರ್ಬರ್ನ ಕುಡಿಯುವ ನೀರಿಗಾಗಿ ಇಲ್ಲಿ ಬಾವಿಯನ್ನು ತೋಡಲು ನಿರ್ಧರಿಸಲಾಗಿತ್ತು. ಆದರೆ 400ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುವ ಈ ಮುಸೋಡಿ ಹದೀಕದ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಬರ ಪ್ರತಿ ವರ್ಷ ಎದುರಾಗುತ್ತಿದೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಬಾವಿಯನ್ನು ತೋಡಲು ಬಿಡಲಾರೆವು ಎಂದು ಸ್ಥಳೀಯರು ಹೇಳುತ್ತಾರೆ. ಇದೀಗ ಈ ಪ್ರದೇಶದಲ್ಲಿ ಹಾರ್ಬರ್ಗೆ ಬಾವಿ ತೋಡುವುದನ್ನು ಖಂಡಿಸಿ ಕ್ರಿಯಾ ಸಮಿತಿಯು ಕೂಡ ರೂಪುಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ನೀರು ಮಾತ ಅವಳು ಮಾತ ಉಪ್ಪು ನೀರು ಬರ್ಪುಂಡು ಐಕಾದ ಮಾತ 3 ದಕ್ಕಲು ಪಂಡ್ಪೇರ 3 ದೆಪ್ಪೆರ ಬಲ್ಲಿ ಅಂಚಿಡಿದು ಪಯ ಇಂಚಿಡಿದು ಕರೆಯಲು 2 ಜಾಕೆಟ್ಲ ಜಾಯಿಂಟ್ ಅಂಡ ಅಂಚಿ ಪೋಂಡ ನೀರು ಎಂಕಲು ದಿಕ್ಕಂದು ಮೂಡು ಚಪ್ಪ ನೀರು ಎಂಕಲಿಗೆ ಬೋಡು ನಿಂದು ಮಾತನ ಎಂಕಲೆ ಉಪ್ಪು ನೀರು ದಿಕ್ಕು ಎಂದು ಏಪ ಮೆಳ್ತಾನೆ ಅವು ಎಂಕಲೆ ಗೊತ್ತಿಜ್ಜಿ ಇನ್ನಿತ್ತು ಎಂಕಲಿಗೆ ಮತ್ತೆ ಎತ್ತೇರು ಮೂಳು ಬರೋಡು ಇಡೆಗೆ ತೂಡು ಒಂದು ಅಪ್ಪಾಗ ಇಂದು ಮಳ್ತಾನೆ ಯಾರು ಎಂಕಲೆ ಗೊತ್ತಿಜ್ಜಿ ಇದು ಮಳಪರ ಬಲ್ಲಿ ಮೂಳು ಬಲ್ಲಿ ಮಳ್ತಾನೆ ಎಂಕಲು ಮೂಳು ಜಪ್ಪು ಮತ್ತೆ ಮೂಳೆ ಉಂಟೆ ಮೂಳೆ ಜಪ್ಪು ಎಂಕಲು ಮಳ್ಪುಂಡ ಮೂಳು ದೆಪ್ಪೆರಿನ ಬಲ್ಲಿ. ಈ ಬಗ್ಗೆ ಹಾರ್ಬರ್ ಅಸಿಸ್ಟೆಂಟ್ ಇಂಜಿನಿಯರ್ ಅವರನ್ನು ಸಂಪರ್ಕಿಸಿದಾಗ ಹಾರ್ಬರ್ ಇರುವ ಸ್ಥಳದಲ್ಲಿ ಉಪ್ಪು ನೀರು ಲಭಿಸುತ್ತಿರುವ ಹಿನ್ನೆಲೆಯಲ್ಲಿ ಸುಮಾರು 2.5 ಕಿಲೋಮೀಟರ್ ಅಂತರದಲ್ಲಿ ಕೇವಲ 6 ಫೀಟ್ನ ಬಾವಿಯನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಾತ್ರವಲ್ಲದೆ ಶುಚಿಗಾಗಿಯೂ ಈ ಉದ್ದೇಶವನ್ನು ಮಾಡಲಾಗಿದೆ. ಇದು ಪಂಚಾಯತಿನ ಸ್ಥಳವಾಗಿದ್ದು ಇದಕ್ಕೆ ಅನುಮತಿಯೂ ಕೂಡ ಲಭಿಸಿದೆ. ಊರಿನ ಅಭಿವೃದ್ಧಿಗಾಗಿ ತಲೆ ಎತ್ತುತ್ತಿರುವ ಹಾರ್ಬರ್ನ ಒಂದು ಭಾಗವಾಗಿದೆ ಈ ಬಾವಿ. ಈ ನಿಟ್ಟಿನಲ್ಲಿ ಊರವರು ಇದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲವೆಂದು ಅಭಿಪ್ರಾಯಪಟ್ಟಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ಸ್ಟೇಟ್ ಪೆನ್ಷನರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ಸದಸ್ಯರು ನೆಹರು ಕಾಲೇಜಿನ ಮಾಜಿ ಪ್ರಾಂಶುಪಾಲೆಯೂ ಆಗಿರುವ ಪಿ.ವಿ. ಪುಷ್ಪಜರ ಮನೆ ಮೇಲೆ ನಡೆದ ಬಾಂಬ್ ದಾಳಿ ಪ್ರಕರಣದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಶೀಘ್ರ ಬಂಧಿಸಬೇಕೆಂದು ಒತ್ತಾಯಿಸಿ ಕೆಎಸ್ಪಿಎ ಜಿಲ್ಲಾ ಸಮಿತಿಯಿಂದ ಚೀಮೇನಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕೇರಳ ಸ್ಟೇಟ್ ಪೆನ್ಷನರ್ಸ್ ಅಸೋಸಿಯೇಷನ್ನ ಜಿಲ್ಲಾ ಸಮಿತಿ ಸದಸ್ಯರು ನೆಹರು ಕಾಲೇಜಿನ ಮಾಜಿ ಪ್ರಾಂಶುಪಾಲೆಯೂ ಆಗಿದ್ದ ಪಿ.ವಿ. ಪುಷ್ಪಜಾರ ಮನೆ ಮೇಲಿನ ಸ್ಟೀಲ್ ಬಾಂಬ್ ದಾಳಿಯ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸದಿರುವುದನ್ನು ಖಂಡಿಸಿ ಕೇರಳ ಸ್ಟೇಟ್ ಪೆನ್ಷನರ್ಸ್ ಅಸೋಸಿಯೇಷನ್ನ ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಚೀಮೇನಿ ಪೊಲೀಸ್ ಠಾಣೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಪ್ರತಿಭಟನಾ ಮೆರವಣಿಗೆಯ ಬಳಿಕ ಠಾಣೆ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಕೀಂ ಕುನಿಲ್ ಉದ್ಘಾಟಿಸಿ ಮಾತನಾಡಿದರು. ഏതൊരു അധ്യാപകനും ഏതൊരു സർവീസ് മേഖലയിലെ ജീവനക്കാരനും ആഗ്രഹിക്കുന്നത് പോലെ മാന്യമായ ഒരു യാത്രയയപ്പ് പ്രതീക്ഷിച്ച ദിവസം വിദ്യാർത്ഥികൾ ആ സംഭവത്തിൽ ആ ദിവസം വിദ്യാർത്ഥികൾ കാണിക്കുന്ന ഒരു വിദ്യാഭ്യാസ സമൂഹത്തിന് അനുകരിക്കുവാൻ വേണ്ടി സാധ്യമല്ലാത്ത ഒരു പ്രവർത്തനങ്ങളുമായി മുന്നോട്ട് പോയപ്പോൾ അതിൽ നിന്നും പിന്നോക്കം നിന്ന വിദ്യാർത്ഥി സുഹൃത്തുക്കളെ ഇടതുപക്ഷ ജനാധിപത്യ മുന്നണിയുടെ ആഭിമുഖ്യമുള്ള അധ്യാപകന്മാർ കണ്ണുകൊണ്ട് ആംഗ്യം കാണിച്ചുകൊണ്ട് വിദ്യാർത്ഥികളെ ആ ക്രൂര കൃത്യത്തിന് വേണ്ടി പ്രോത്സാഹിപ്പിക്കുന്ന തരത്തിലുള്ള ഒരു സംസ്കാരം വിദ്യാഭ്യാസ മേഖലയ്ക്ക് പകർന്നു കൊടുത്തുകൊണ്ട് മുന്നോട്ട് പോയപ്പോൾ അതിനെ ചുവട് പിടിച്ചുകൊണ്ട് ആ അന്വേഷണത്തെ അട്ടിമറിക്കുന്നതിന് വേണ്ടി കേരളത്തിലെ പോലീസ് സംവിധാനം കൂട്ടുനിന്നു എന്ന ഏറ്റവും ദുഃഖകരമായ സത്യം നടന്നിട്ട് 6 മാസം കഴിഞ്ഞിട്ടും ಕೇರಳ ಸ್ಟೇಟ್ ಪೆನ್ಷನರ್ಸ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷ ಯು ಶೇಖರನ್ ನಾಯರ್ ಅಧ್ಯಕ್ಷತೆ ವಹಿಸಿದರು. ಕೆಪಿಸಿಸಿ ಸದಸ್ಯ ಕರಿಂಬಿಲ್ ಕೃಷ್ಣ, ಕೇರಳ ಸ್ಟೇಟ್ ಪೆನ್ಷನರ್ಸ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯದರ್ಶಿ ಪಿ ಕರುಣಾಕರನ್, ಸೆಕ್ರೆಟರಿಯೇಟ್ ಸದಸ್ಯ ಪಾಲೇರಿ ಪದ್ಮನಾಭ, ಯುವ ಕಾಂಗ್ರೆಸ್ ನಾಯಕ ಟಿ ದನೇಶ್, ಸರೋಜಿನಿ ಮೊದಲಾದವರು ಮಾತನಾಡಿದರು. ಪ್ರಕರಣವನ್ನು ಉನ್ನತ ತನಿಖಾಧಿಕಾರಿಗಳಿಗೆ ಹಸ್ತಾಂತರಿಸಬೇಕೆಂಬ ಒತ್ತಾಯ ಪ್ರತಿಭಟನೆಯಲ್ಲಿ ಕೇಳಿಬಂದವು. ಕಾಸರಗೋಡು ಅಡ್ಕತಬೈಲ್ನಲ್ಲಿ ನಡೆದ ಕೊಯ್ಲೋತ್ಸವ ನಾಡಿನ ಉತ್ಸವವಾಗಿ ಗಮನ ಸೆಳೆಯಿತು. ಕೃಷಿ ಫೀಲ್ಡ್ ಆಫೀಸರ್ ಪಿ ಉಬೈದ್ ಕೊಯ್ಲೋತ್ಸವಕ್ಕೆ ಚಾಲನೆ ನೀಡಿದರು. ಭತ್ತ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಎನ್.ಬಿ. ಪದ್ಮನಾಭನ್ ಸಹಿತ ಭತ್ತ ಕೃಷಿಕರು, ಕೃಷಿ ಅಭಿವೃದ್ಧಿ ಸಮಿತಿ ಸದಸ್ಯರು, ಕಾಸರಗೋಡು ಸರ್ಕಾರಿ ಕಾಲೇಜಿನ NSS ಕಾರ್ಯಕರ್ತರು, ತಳಂಗೆರೆ ಧಕೀರತ್ ಹೈಯರ್ ಸೆಕೆಂಡರಿ ಶಾಲೆ, ಕಾಸರಗೋಡು ಹೈಯರ್ ಸೆಕೆಂಡರಿ ಶಾಲೆ, ಅಣಂಗೂರು ಕಿರಿಯ ಪ್ರಾಥಮಿಕ ಶಾಲೆ ಎಂಬಿ ಶಾಲೆಗಳ 100ರಷ್ಟು ಇಕೋ ಕ್ಲಬ್ ವಿದ್ಯಾರ್ಥಿಗಳು ಕೊಯ್ಲು ಉತ್ಸವದಲ್ಲಿ ಭಾಗವಹಿಸಿದ್ದರು.
വിദ്യാർത്ഥികളെ കൃഷിയിലേക്ക് ആകർഷിക്കാൻ വേണ്ടിയിട്ടാണ് കൊയ്ത്ത് ഉത്സവത്തിന് മാനുവലായിട്ട് അവർ കൈകൊണ്ട് തന്നെ അരിവാൾ കൊണ്ടുവന്നിട്ട് കൊയ്ത്ത് വരെ നടത്തിക്കുകയാണ്. ഭാവിയിൽ അവർ നല്ല കൃഷിക്കാരാക്കി മാറ്റാൻ വേണ്ടിയിട്ട് പദ്ധതികളുടെ ഭാഗമായിട്ടും കൂടിയാണ് ഈ പദ്ധതി ഇവരെ ഉൾപ്പെടുത്തി ചെയ്യുന്നത്. അതിൻ്റെ ഭാഗമായിട്ട് തന്നെ വിദ്യാർത്ഥികളുടെ കലാപരിപാടിയും അരങ്ങേറുകയുണ്ടായി. ഇത് 2 ദിവസം ഇവിടെ തുടരുന്നതായിരിക്കും. ಸುಮಾರು 25 ಎಕರೆ ಸ್ಥಳದಲ್ಲಿ ಕುಟ್ಟಿಪುಂಜ ಎಂಬ ಪರಂಪರಾಗತ ಭತ್ತ ಬೀಜವನ್ನು ಬಿತ್ತಿ ಜೈವಿಕ ರೀತಿಯಲ್ಲಿ ಭತ್ತ ಕೃಷಿ ಮಾಡಲಾಗಿತ್ತು. ನ್ಯೂಸ್ ಡೆಸ್ಕ್ KCN. ಕಾಸರಗೋಡು ಅಶ್ವಿನಿ ನಗರದಲ್ಲಿರುವ ಬಾಲಭವನ ಆಂಗ್ಲ ಮಾಧ್ಯಮ ಶಾಲೆಯ ರಜತ ಮಹೋತ್ಸವವು ಈ ತಿಂಗಳ 19ರಂದು ಪಿಲಿಕುಂಜೆಯ ಶ್ರೀ ಭಗವತಿ ಸಭಾಂಗಣದಲ್ಲಿ ನಡೆಯಲಿರುವುದು. ಶಾಸಕ ಎನ್.ಎ. ನೆಲ್ಲಿಕುಂದು ಸಮಾರಂಭವನ್ನು ಉದ್ಘಾಟಿಸುವರೆಂದು ಶಾಲಾ ಅಧಿಕೃತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಸರಗೋಡು ಬಾಲಭವನ ಶಾಲೆಯು ಈ ವರ್ಷ 25 ಸಂವತ್ಸರಗಳನ್ನು ಪೂರೈಸುತ್ತಿದೆ. ಶಾಲೆಯ ರಜತ ಮಹೋತ್ಸವದ ಅಂಗವಾಗಿ ನಡೆಯಲಿರುವ ಸಮಾರಂಭವನ್ನು ಪಿಲಿಕುಂಜೆಯ ಶ್ರೀ ಭಗವತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಶಾಲಾ ಅಧಿಕೃತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪ್ರಸ್ತುತ ಈ ಶಾಲೆಯಲ್ಲಿ LKGಯಿಂದ UP ತನಕ ತರಗತಿಗಳಿದ್ದು ಒಟ್ಟು 425 ಮಂದಿ ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ. ನಗರದಲ್ಲಿ ಒಂದು ಸುಸಜ್ಜಿತವಾದಂತಹ ವಿದ್ಯಾಸಂಸ್ಥೆ ಇಂಗ್ಲಿಷ್ ಮೀಡಿಯಂ ಬಾಲಭವನ ಇಂಗ್ಲಿಷ್ ಮೀಡಿಯಂ ಸಂಸ್ಥೆ ಕಳೆದ 25 ವರ್ಷಗಳಿಂದ ಸತತ ಪ್ರಯತ್ನದಿಂದ ಒಂದು ಟ್ರಸ್ಟಿನ ಮುಖಾಂತರ ಈ ಸಂಸ್ಥೆಯು ಒಂದು ಮೈಲಿಗಲ್ಲನ್ನು 25 ವರ್ಷಗಳನ್ನು ದಾಟಿ ಈಗ 25 ವರ್ಷದ ಸಂಭ್ರಮದಲ್ಲಿದೆ. ಇದರ ಕಾರ್ಯಕ್ರಮವು ನಾಡ್ದು 19ನೇ ತಾರೀಕು 50 ಭಗವತಿ ಕ್ಷೇತ್ರದ ಸಭಾಂಗಣದಲ್ಲಿ ಜರಗಲಿದೆ. ಬೆಳಿಗ್ಗೆ ಉದ್ಘಾಟನೆಯನ್ನು ನಮ್ಮ ಸಚಿವರಾದಂತಹ ಎನ್.ಎ. ನೆಲ್ಲಿಕುಂದವರು ಉದ್ಘಾಟಿಸಲಿರುವರು. ಸುದ್ದಿಗೋಷ್ಠಿಯಲ್ಲಿ ರಜತ ಮಹೋತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಾಲಗೋಪಾಲನ್ ನಾಯರ್, ಕಾರ್ಯಾಧ್ಯಕ್ಷ KN ವೆಂಕಟರಮಣ, ಮುಖ್ಯ ಶಿಕ್ಷಕಿ ಲೀಲಾವತಿ K. ನಾಯರ್, ಶಿಕ್ಷಕಿ ಜಯಂತಿ ಭಾಗವಹಿಸಿದ್ದರು. ಆಲಿಯಾ ಸಂಸ್ಥೆಗಳ ಸಂಯುಕ್ತ ವರ್ಷಾಚರಣೆ ಸಮಾರಂಭ ಇದೇ ಶನಿವಾರ ಜರುಗಲಿದೆ. ಪರವನಡ್ಕದ ಆಲಿಯಾದಲ್ಲಿ ನಡೆಯುವ ಕಾರ್ಯಕ್ರಮದ ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಅವರು ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡುತ್ತಿದ್ದರು. ಆಲಿಯಾ ಸಂಸ್ಥೆಗಳ ಸಂಯುಕ್ತ ವರ್ಷಾಚರಣೆಯ ಸಮಾರಂಭ ಇದೇ ಶನಿವಾರ ಪರವನಡ್ಕದ ಆಲಿಯಾದಲ್ಲಿ ಜರುಗಲಿದೆ. ಕಾಸರಗೋಡ್ನ ಜಿಲ್ಲಾ ಶಿಕ್ಷಣ ಡೆಪ್ಯೂಟಿ ಡೈರೆಕ್ಟರ್ ಗಿರೀಶ್ ಚೋಲಯಲ್ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಚೆಮ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲ್ಲಟ್ರ ಅಬ್ದುಲ್ ಖಾದರ್ ಮುಖ್ಯ ಭಾಷಣ ಮಾಡಲಿದ್ದಾರೆ. ಬಳಿಕ ಮಕ್ಕಳ ಸಭೆ, ಬಹುಮಾನ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಆಯೋಜಕರು ತಿಳಿಸಿದರು. ഉദ്ഘാടനം ചെയ്യുന്നത് നമ്മുടെ കാസർഗോഡ് ഡെപ്യൂട്ടി ഡയറക്ടറായ എഡ്യൂക്കേഷനായ ഡോക്ടർ ഗിരീഷ് ചോലെ അദ്ദേഹമാണ്. അത് കഴിഞ്ഞ് കുട്ടികൾക്ക് കോൺവൊക്കേഷൻ പ്രോഗ്രാമാണ്. രാത്രി 8 മണിക്ക് നടത്തുന്ന സമാപന സമ്മേളനത്തിൽ നമ്മുടെ റവന്യൂ വകുപ്പ് മന്ത്രിയായ ശ്രീ വി ചന്ദ്രശേഖരൻ സർ സാന്നിധ്യം ഉണ്ടായിരുന്നു. അദ്ദേഹമാണ് ഉദ്ഘാടനം ചെയ്യുന്നത്. അതേപോലെ ഇപ്രാവശ്യം IISc ബാംഗ്ലൂരിൽ നിന്നും ഡോക്ടറേറ്റ് നേടിയ സൗത്ത് കാലിഫോർണിയ യൂണിവേഴ്സിറ്റിയിലെ അസോസിയേറ്റ് പ്രൊഫസറായി സെലക്റ്റഡ് ആയ നമ്മുടെ ആലിയയിലെ ഒരു പൂർവ്വ വിദ്യാർത്ഥിയായ ഡോക്ടർ അഹമ്മദ് ഇർഷാദിനെ ആദരിക്കുന്ന ഒരു ചടങ്ങ് കൂടി ഉണ്ടായിരിക്കുന്നത്. ಕಾಸರಗೋಡಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಯೋಜನಾ ಸಮಿತಿ ಪದಾಧಿಕಾರಿಗಳಾದ ಅಡ್ವೊಕೇಟ್ MC ಅಕ್ಬರ್, CEO ಬಿಶ್ರುದ್ದೀನ್ ಶಿರ್ಕಿ, ಡಾಕ್ಟರ್ ಅಬ್ದುಲ್ ಜಲೀಲ್, ಖಲೀಲುಲ್ ರಹಮಾನ್ ನಾದ್ವಿ, ಉದಯ್ ಕುಮಾರ್ ಪೆರಿಯಾ ಮೊದಲಾದವರು ಉಪಸ್ಥಿತರಿದ್ದರು. ಕುಂಬಳೆ ಸಮೀಪದ ಮಲ್ಲಂಗೈ ಫಕೀರ್ ವಲಿಯುಲ್ಲಾಹಿ ಮಕಾಂ ಉರುಸ್ ಗುರುವಾರ ಆರಂಭಗೊಂಡಿದೆ. ಉರುಸಿನ ಯಶಸ್ಸಿಗಾಗಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಸಂಘಟಕ ಸಮಿತಿ ಪದಾಧಿಕಾರಿಗಳು ಕುಂಬಳೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಂದಿಯೋಡು ಸಮೀಪದ ಮಲ್ಲಂಗೈ ಫಕೀರ್ ವಲಿಯುಲ್ಲಾಹಿ ಮಕಾಂ ಉರೂಸಿಗೆ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 3 ವರ್ಷಗಳಿಗೊಮ್ಮೆ ಮಲ್ಲಂಗೈ ಮಕಾಂ ಉರೂಸು ನಡೆಯುತ್ತಿದೆ. ಜನವರಿ 26ರವರೆಗೆ ಉರೂಸು ಅಂಗವಾಗಿ ರಾತ್ರಿ ಮತ ಪ್ರಭಾಷಣೆ ನಡೆಯುವುದು. ചരിത്ര പ്രസിദ്ധമായ മല്ലങ്കൈ മക്കാമിൽ അന്തരീക്ഷം കൊള്ളുന്ന ബഹുമാനപ്പെട്ട ഫക്കീർ റളിയല്ലാഹു അവരുടെ പേരിൽ 3 വർഷത്തിലൊരിക്കൽ കഴിച്ചു വരാനുള്ള ഉറൂസും ജമാഅത്ത് ലെവൽ 20 ജനുവരി 27 ഞായറാഴ്ച പകൽ നടത്തപ്പെടാൻ തീരുമാനിച്ചിരുന്നു. ഇതോടനുബന്ധിച്ച് ജനുവരി 17 മുതൽ 26 വരെ 10 ദിവസം നീണ്ടു നിൽക്കുന്ന മതപ്രഭാഷണ പരിപാടിയിൽ കേരളത്തിലെ
പ്രശസ്തരും പ്രഗത്ഭരുമായ വാഗ്മികളും സംബന്ധിക്കുന്നു. കൂടാതെ ആത്മീയ നേതാക്കളും ഇതിൽ സംബന്ധിക്കുന്നു. ಸುದ್ದಿಗೋಷ್ಠಿಯಲ್ಲಿ ಉರು ಸಮಿತಿ ಅಧ್ಯಕ್ಷ ಹಸೈನಾರ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಮೀರಾನ್, ಜಮಾಯತ್ ಕಮಿಟಿ ಕೋಶಾಧಿಕಾರಿ ಯೂಸುಫ್ ಹಾಜಿ ಮೊದಲಾದವರು ಭಾಗವಹಿಸಿದ್ದರು. ಚಿತ್ತಾರಿ ಕಡಪುರ ಕಳರಿ ಭಗವತಿ ಆಂಜನೇಯ ಮಠದ ಪ್ರತಿಷ್ಠಾ ಉತ್ಸವ ಆರಂಭಗೊಂಡಿತು. ಇದರ ಮುನ್ನುಡಿಯಾಗಿ ಶ್ರೀ ಕ್ಷೇತ್ರಕ್ಕೆ ವಿವಿಧ ದೇಗುಲಗಳಿಂದ ಹೊರೆ ಕಾಣಿಕೆ ಮೆರವಣಿಗೆ ಆಗಮಿಸಿತು. ಚಿತ್ತಾರಿ ಕಡಪುರ ಕಳರಿ ಭಗವತಿ ಆಂಜನೇಯ ಮಠದ ಪ್ರತಿಷ್ಠಾ ಮಹೋತ್ಸವ ಆರಂಭಗೊಂಡವು. ಈ ಪ್ರಯುಕ್ತ ಹೊರೆ ಕಾಣಿಕೆ ಮೆರವಣಿಗೆ ಸಾಗಿತು. ವಿವಿಧ ದೇಗುಲಗಳಿಂದ ಹೊರೆ ಕಾಣಿಕೆ ಮೆರವಣಿಗೆ ದೇಗುಲಕ್ಕೆ ಆಗಮಿಸಿದವು. ಚೆಂಡೆವಾದ್ಯ ಮೇಳಗಳು ಹೊರೆ ಕಾಣಿಕೆ ಮೆರವಣಿಗೆಗೆ ಇಂಬನ್ನು ಒದಗಿಸಿದವು. ಹೊರೆ ಕಾಣಿಕೆ ಮೆರವಣಿಗೆಯ ಬಳಿಕ ಶ್ರೀ ಕ್ಷೇತ್ರದಲ್ಲಿ ಮಾತೃ ಸಮಿತಿಯ ತಿರುವಾದಿರ ಕಳಿ ನೆರೆದವರನ್ನು ರಂಜಿಸಿದವು. ಬೇಕಲ್ ಫೋರ್ಟ್ ಲಯನ್ಸ್ ಕ್ಲಬ್ನ ನವರತ್ನ ಪುರಸ್ಕಾರ ಘೋಷಣೆ ಮಾಡಲಾಯಿತು. ಫೆಬ್ರವರಿ 4ರಂದು ಕಾಂಜಂಗಾಡಿನ ಆಕಾಶ್ ಹಾಲ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ಆಯೋಜಕರು ಕಾಂಜಂಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬೇಕಲ ಫೋರ್ಟ್ ಲಯನ್ಸ್ ಕ್ಲಬ್ಬಿನ ಪ್ರಸ್ತುತ ವರ್ಷದ ನವರತ್ನ ಪುರಸ್ಕಾರ ಘೋಷಣೆ ಮಾಡಲಾಗಿದೆ. ಪ್ರಶಸ್ತಿ ವಿತರಣಾ ಕಾರ್ಯ ಫೆಬ್ರವರಿ 4ರಂದು ಕಾಂಜಂಗಾಡ್ನ ಆಕಾಶ್ ಆಡಿಟೋರಿಯಂನಲ್ಲಿ ಜರುಗಲಿದೆ. ಜಿಲ್ಲೆಯ ಕ್ರೀಡಾಪಟುಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಖ್ಯಾತಿವೆತ್ತ 9 ಮಂದಿಗೆ ಪ್ರಶಸ್ತಿ ಪುರಸ್ಕಾರ ಘೋಷಣೆ ಮಾಡಲಾಗಿದೆ. ಖ್ಯಾತ ಸಂಗೀತಜ್ಞ ಕಾಂಜಂಗಾಡ್ ರಾಮಚಂದ್ರರವರನ್ನು ಸಂಗೀತ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಬೇಕಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ KP ವಿನೋದ್ ಕುಮಾರ್ ರವರಿಗೆ ಕಾರುಣ್ಯ ರತ್ನ ಪುರಸ್ಕಾರ ಹಾಗೂ ಆರೋಗ್ಯ ರತ್ನ ಪುರಸ್ಕಾರಕ್ಕೆ ಡಾಕ್ಟರ್ ಸಮದ್ ಆಯ್ಕೆಯಾಗಿದ್ದಾರೆ. ಮೊಹಮ್ಮದ್ ಸುಹೇಲ್ ರವರನ್ನು ಕ್ರೀಡಾ ರತ್ನ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಹೀಗೆ ಈ ಎಲ್ಲ 9 ಮಂದಿಗೆ ಪ್ರಶಸ್ತಿ ಪುರಸ್ಕಾರವನ್ನು ಫೆಬ್ರವರಿ 4ರಂದು ಕಾಂಜಂಗಾಡ್ ಆಕಾಶ್ ಹಾಲಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುವುದೆಂದು ಆಯೋಜಕರು ತಿಳಿಸಿದರು. ಈ ನವರತ್ನ ಪುರಸ್ಕಾರವನ್ನು ಫೆಬ್ರವರಿ 4ാം തീയതി ಕಾಂಜಂಗಾಡ್ ಆಕಾಶ್ ಕನ್ವೆನ್ಷನ್ ವೆಚ್ಚಿ നടത്തപ്പെടുകയാണ്. ಕಾಂಜಂಗಾಡಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಬೇಕಲ ಫೋರ್ಟ್ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ ಸುಕುಮಾರ್ ಪೂಚಕಾಡ್, ಕಾರ್ಯದರ್ಶಿ PK ಪ್ರಕಾಶ್, ಪ್ರೋಗ್ರಾಂ ಡೈರೆಕ್ಟರ್ ಅಶ್ರಫ್ ಕೊಳಬಯಲ್, MB ಹನೀಫ್, ಅನ್ವರ್ ಹಸನ್, PM ಅಬ್ದುಲ್ ನಾಸರ್, ಫಾರೂಕ್ ಚಿತ್ತಾರಿ ಮೊದಲಾದವರು ಉಪಸ್ಥಿತರಿದ್ದರು. ನವೋದಯ ಕಲಾ ಸಾಹಿತ್ಯ ಸಂಘ ಕೋಳಿಚಾಲ್ ವಿಭಾಗದಿಂದ ಸನ್ಮಾನ ಕಾರ್ಯ ಜರುಗಿತು. ಹೊಸ ನಿರ್ದೇಶಕರಿಗಿರುವ ಸ್ಪೆಷಲ್ ಜೂರಿ ಪ್ರಶಸ್ತಿಗೆ ಭಾಜನರಾದ ವಿನು ಕೋಳಿಚಾಲ್ ಅವರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ನವೋದಯ ಕಲಾ ಸಾಹಿತ್ಯ ಸಂಘದ ಕೋಳಿಚಾಲ್ ವಿಭಾಗದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು. ರಾಷ್ಟ್ರೀಯ ಸಿನಿಮಾ ಮೇಳದಲ್ಲಿ ಉತ್ತಮ ಹಾಗೂ ಹೊಸ ನಿರ್ದೇಶಕರಿಗಿರುವ ಸ್ಪೆಷಲ್ ಜೂರಿ ಪ್ರಶಸ್ತಿ ಲಭಿಸಿದ ಪೀಳಾತಿ ಕುಳಲ್ ಎಂಬ ಸಿನಿಮಾ ನಿರ್ದೇಶಿಸಿದ ವಿನು ಕೋಳಿಚಾಲ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸಮಾರಂಭವನ್ನು ಹರಪ್ಪ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ P ರಾಜನ್ ಉದ್ಘಾಟಿಸಿದರು. ಪನತ್ತಡಿ ಪಂಚಾಯತ್ ಅಧ್ಯಕ್ಷ PT ಮೋಹನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ನವೋದಯ ಕಲಾ ಸಾಹಿತ್ಯ ಸಂಘದ ರಾಜ್ಯ ಸಮಿತಿ ಸದಸ್ಯ ಜಿನೇಶ್ ಕುಮಾರ್ ಎರಮ ಮುಖ್ಯ ಭಾಷಣ ಮಾಡಿದರು. K ಹೇಮಾಂಬಿಕಾ, P ಸುಕುಮಾರ್, P ಜನೀಶ್, A ದಾಮೋದರ್, KJ ಆಂಡ್ರೂಸ್, K ಕೇಶವ, NK ವಿನೋದ್ ಕುಮಾರ್ ಮೊದಲಾದವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶತಮಾನದ ಬಳಿಕ ನಡೆಯುವ ಕಾಸರಗೋಡು ತಳಂಗರೆ ಬಾಂದುಕುಡಿ ಕುಟುಂಬದ ದೈವಕೋಲ ಮಹೋತ್ಸವದ ಮುನ್ನುಡಿ. ನೆಲ್ಲಿಗುಂಜೆಯ ಕುಟುಂಬ ಸದಸ್ಯನ ಹೊಲದಲ್ಲಿ ಬೆಳೆದ ಭತ್ತದ ಕೊಯ್ಲು ಉತ್ಸವ. ಸಚಿವ ಚಂದ್ರಶೇಖರನ್ ಚಾಲನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಸ್ಕೃತ ಅಕಾಡೆಮಿಕ್ ಕೌನ್ಸಿಲ್ ವತಿಯಿಂದ 19ರಂದು ನಡೆಯಲಿದೆ ರಾಷ್ಟ್ರೀಯ ವಿಚಾರ ಸಂಕಿರಣ. ಸಚಿವರಿಂದ ಉದ್ಘಾಟನೆ. ಸುದ್ದಿಗೋಷ್ಠಿಯಲ್ಲಿ ಆಯೋಜಕರಿಂದ ಸ್ಪಷ್ಟನೆ. ಮಂಜೇಶ್ವರದಲ್ಲಿ ಬಾವಿ ತೋಡಲು ನಾಗರಿಕರ ಅಡ್ಡಿ. ಬಂದರಿಗಾಗಿ ಮುಸೋಡಿ ಹದೀಕದಲ್ಲಿ ನಿರ್ಮಿಸುವ ಬಾವಿಗೆ ತಡೆ. ತಗ್ಗು ಪ್ರದೇಶದಲ್ಲಿ ಬಾವಿ ತೋಡುವುದರಿಂದ ಬೇಸಿಗೆಯಲ್ಲಿ ನೀರಿಗೆ ಕ್ಷಾಮ ಉಂಟಾಗುವ ಸಾಧ್ಯತೆ ಕಾರಣ. ಕಾಂಜಂಗಾಡಿನ ನೆಹರು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಪುಷ್ಪಜರ ಮನೆಗೆ ಬಾಂಬೆಸ್ತ. ಆರೋಪಿಗಳ ಬಂಧನಕ್ಕೆ ಒತ್ತಾಯ. ಕೇರಳ ರಾಜ್ಯ ಪಿಂಚಣಿದಾರರ ಅಸೋಸಿಯೇಷನ್ನಿಂದ ಪೊಲೀಸ್ ಠಾಣೆಗೆ ಪ್ರತಿಭಟನಾ ಮೆರವಣಿಗೆ. ಕಾಸರಗೋಡು ಅಡ್ಕತಬೈಲಿನ 25 ಎಕರೆ ಗದ್ದೆಗಳಲ್ಲಿ ಬೆಳೆದ ಭತ್ತ ಕೃಷಿ. 100ರಷ್ಟು ಇಕೋ ಕ್ಲಬ್ ಸದಸ್ಯರಿಂದ ನಡೆಯಿತು ಕೊಯ್ಲು ಉತ್ಸವ. ಕೃಷಿ ಇಲಾಖೆಯ ಮೇಲ್ನೋಟದಲ್ಲಿ ನಡೆದ ಭತ್ತ ಕೃಷಿ
ಶಾಲಾ ವಿದ್ಯಾರ್ಥಿಗಳ ಸಹಿತ ಜನರಿಗೆ ಹೊಸ ಅನುಭೂತಿ. ಕಾಸರಗೋಡು ಬಾಲಭವನ ಶಾಲೆಗೆ 25 ವರ್ಷ 19ರಂದು ನಡೆಯುವುದು ರಜತ ಮಹೋತ್ಸವ ಸಮಾರಂಭ. ಶಾಸಕ ಎನ್ ಎ ನೆಲ್ಲಿಕುಂದು ಉದ್ಘಾಟನೆ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆ.